ಚಿಕ್ಕಬಳ್ಳಾಪುರ ಲೋಕಾಯುಕ್ತರ ಬಲೆಗೆ ಬಿದ್ದ ಶಿಡ್ಲಘಟ್ಟ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮುನಿರಾಜು. ಇಂದು ಬೆಳಗ್ಗೆ ನಂಜೇಗೌಡ ಎಂಬುವರಿಂದ 1.5 ಲಕ್ಷ ಲಂಚ ಪಡೆಯುವಾಗ ಸಿಕ್ಕಿಬಿದ್ದ ಅಧಿಕಾರಿ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಘಟಮಾರ್ಲಹಳ್ಳಿಯ ಗ್ರಾಮದ 39 ಕುಂಟೆ ಭೂ ಪರಿವರ್ತಿತ ಜಮೀನಿಗೆ ಪ್ಲಾನ್ ಮಾಡಿಕೊಡಲು 2 ಲಕ್ಷ ರು ಬೇಡಿಕೆ ಇಟ್ಟಿದ್ದ ಅಧಿಕಾರಿ 1.5 ಲಕ್ಷ ಲಂಚ ಪಡೆಯುವಾಗ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಲಾಕ್ ಮಾಡಿ ತೀವ್ರ ತನಿಖೆ ಕೈಗೊಂಡ ಲೋಕಾಯುಕ್ತ ಅಧಿಕಾರಿಗಳು. ಎಸ್ಪಿ ಡಾಕ್ಟರ್ ಎಲ್ ರಾಮ್ ಅರಸಿದ್ದಿ, ಡಿವೈಎಸ್ಪಿ ವೀರೇಂದ್ರ ಕುಮಾರ್, ಎಸ್ಐ ಮೋಹನ್, ಶಿವಪ್ರಸಾದ್, ಸಿಬ್ಬಂದಿ ಸಂತೋಷ್, ನಾಗರಾಜ್, ಸತೀಶ್, ಲಿಂಗರಾಜು, ಗುರು, ಚೌಡ್ರೆಡ್ಡಿ, ಪ್ರಕಾಶ್, ಅರುಣ್ ಮುಂತಾದ ಅಧಿಕಾರಿಗಳು ಹಾಜರಿದ್ದರು.